ನಿಂದ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ, ಕೊಂಡೋಗಿ ಆಟ ಆಡಿಸಿ. ಸೊ ಇವತ್ತು ಹೋಗ್ತಿದ್ದೀವಿ ಆ್ಯಕ್ಚುಲಿ. ನೋಡಿ ಚಿನ್ನು, ಚೆನ್ನಾಗೈತಾ ಅವಳು ನನ್ನ ಕೈ ಚೆನ್ನಾಗೈತೆ ಫ್ರೆಂಡ್ಸ್. ನಾವು ಮಕ್ಕಳೇ ಆಗ್ಬಿಡ್ತಾ ಇದೀವೇನೋ ಅಂತ ಜಾತ್ರೆ ಎಲ್ಲ ಇರುತ್ತೆ, ದೇವರಿಗೆಲ್ಲ ಚೆನ್ನಾಗಿ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಚಾಟ್ಸ್ ತಗೊಂಬಂದಿದ್ದೀವಿ. ನಮ್ಮ ಸಾನಮ್ಮ ನೋಡಿ ರೆಡಿ ಆಗಿಬಿಟ್ಟಿದ್ದಾಳೆ ತಿನ್ನೋಕ್ಕೆ. ಹಾಕೊಂಡು ಕೂತಿದ್ರೆ ನೋಡಿ ಸಾರೋಗ್ಬಿಡುತ್ತೆ. ಸೊ ಹಾಯ್ ಫ್ರೆಂಡ್ಸ್, ನಾನಿವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಾರಿ, ತುಂಬ ದಿನದಿಂದ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಒಂದು ಸ್ವಲ್ಪ ಅದೇ ಬ್ಯುಸಿ ಶೆಡ್ಯೂಲ್ ಇತ್ತು, ನನ್ನ ಮಗಳು ನೋಡ್ಕೊಳೋದು ಅದೇ ಆಗಿತ್ತು. ಸೊ ಇವತ್ತಿಂದ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಂತ ಏನು ವ್ಲಾಗ್ಸ್ ಮಾಡೋದನ್ನ ಸ್ಟಾಪ್ ಮಾಡಿರಲಿಲ್ಲ. ಕುಕ್ಕಿಂಗ್ದು ಡೈಲಿ ಲೈಫಲ್ಲಿ ಯೂಸ್ ಆಗೋ ಥರದ್ದು ಎಲ್ಲ ನಾನು ಕುಕ್ಕಿಂಗ್ಸ್ ಮಾಡಿ ಬಿಡ್ತಿದ್ದೆ. ಸೊ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಕುಕ್ಕಿಂಗ್ಸ್ದು ವೀಡಿಯೋಸ್ ಎಲ್ಲ ಇದೆ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಸಾನುಮನ್ ಕರ್ಕೊಂಡೋಗಿ ಆಟ ಆಡಿಸಿ. ಸೊ ಇವತ್ತು ಹೋಗ್ತಿದ್ದೀವಿ ಆ್ಯಕ್ಚುಲಿ. ಅವಳಿಗೆ ಒಂದು ಫನ್ ರೀತಿ ಇರುತ್ತೆ, ಅವಳು ಪ್ಲೇ ಮಾಡೋದಕ್ಕಾಗಲಿ ಎಲ್ಲ ಹೊರಟಿದ್ದೀವಿ. ನಮ್ಮ ಸಾನೂನು ಇದ್ದಾಳೆ ನೋಡಿ ಹಿಂದೆಗಡೆ. ಸಾನು, ಓಯ್ ಎಲ್ಲಿ ಹೋಗ್ತಾ ಇರೋದು ನಾವು? ಬೂ ಬೂ ಹೋಗ್ತಾ ಇದ್ದೀವಾ? ಹಾಯ್ ಮಾಡು, ಹಾಯ್ ಮಾಡು ಚಿನ್ನು. ನಮ್ಮೂರಲ್ಲಿ ಕೆಲವೊಂದು ಕಡೆ ಓಡಾಡ್ತಾ ಇದ್ರೆ ಈಗೂ ಹಳ್ಳಿ ಫೀಲ್ ಕೊಡುತ್ತೆ. ಮರ ಗಿಡ ಆಗಿರ್ಬೋದು ಎಲ್ಲ ಇನ್ನೂ ಹಾಗೇ ಇದೆ. ಸಿಟಿ ಕಡೆ ಎಲ್ಲ ನಮಗೆ ಆ್ಯಕ್ಚುಲಿ ಮರ ಗಿಡ ಎಲ್ಲ ನೋಡೋದಕ್ಕೆ ತುಂಬ ಸಿಗೋದಿಲ್ಲ. ಸೊ ನೋಡಿ ಫೈನಲಿ ಬಂದ್ವಿ. ಇದೊಂದು ಪುಟ್ಟ ಪಾರ್ಕು, ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪುಟ್ಟ ಬಾತುಕೋಳಿ ಅಂತ. ಆ್ಯಕ್ಚುಲಿ ಇದೆಲ್ಲ ಏನಂದರೆ ನಾವು ಚಿಕ್ಕ ಮಕ್ಕಳಲ್ಲಿ ಆಡ್ತಾ ಇದ್ದಿದ್ದು ನೆನಪಾಗುತ್ತೆ. ನೋಡಿ ನಮ್ಮ ಸಾನುಮ್ಮ ಸ್ಟಾರ್ಟ್ ಮಾಡ್ಕೊಂಡ್ಲ ಆಲ್ರೆಡಿ. ಇದು ಲೈಕ್ ಐಸಮ್ ಪೈಸ ಅಂತೆ ನೆನಪಿರುತ್ತೆ ಎಲ್ರಿಗೂ, ಮಕ್ಕಳಲ್ಲಿ ಆಡ್ತಾ ಇದ್ದಿದ್ದು. ಪುಟ್ಟ ಪಾರ್ಕು ಕೆಲವೊಂದೊಂದು ಚೆನ್ನಾಗಿದೆ, ಕೆಲವೊಂದೊಂದು ಹಾಳಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಸಾನು ಸ್ಟಾರ್ಟ್ ಮಾಡ್ಕೊಂಡ್ಲು. ಚಿನ್ನು, ಏನು ಮಾಡ್ತಾ ಇರೋದು ನೀನು? ಸಾನು, ಓನ್ ಮಾಡ್ತಾ ಇರೋದು ನೀನು? ಮಹಾರಾಣಿನಾ? ಏನು ಹಂಗಾಗ್ತಾ ಇದೆಯಾ? ನೋಡಿ ಫುಲ್ಲು ಖುಷಿ, ನನ್ನ ಮಗಳಿಗೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಮಕ್ಕಳು ಮೈಂಡ್ಸೆಟ್ ಆಗಲಿ, ಮಕ್ಕಳು ಲೈಫ್ ಆಗಲಿ, ಅವ್ರಿಗೇನು ಯೋಚನೆ ಏನಿರುತ್ತೆ ಏನಿರಲ್ಲ, ಆರಾಮಾಗಿ ಆಡು ಕುಣಿ ಇದೇ ಇರುತ್ತೆ. ಓಯ್ ಅವನದು ಖುಷಿನಾ? ಸೊ ಮಕ್ಳಿಗೆ ಅವಾಗವಾಗ ಹೊರಗಡೆ ಎಲ್ಲ ಕರ್ಕೊಂಬಂದು ಈ ಥರ ಆಡಿಸ್ತಿದ್ರೆ ಮೈಂಡೆಲ್ಲ ಫ್ರೀಯಾಗಿ ಚೆನ್ನಾಗಿರುತ್ತೆ. ಬೇಡವಾ ಅದು? ಒಂದು ಆಟ ಆಡಿದ್ರೆ ಇನ್ನೊಂದು ಬೇಡವಾ ಸಾನು? ಸಾನುಮ್ಮ ಖುಷಿನಾ? ಖುಷಿನಾ? ನಾನು ಬರಬೇಕಾ? ನಾನು ಆಡೋಕ್ಕಾಗಲ್ಲ ಚಿನ್ನು, ಆಗಲ್ಲ ಆಗಲ್ಲ. ಹಾಯ್, ಚೆನ್ನಾಗೈತಾ?
ಅವಳು ನನ್ನ ಕೈಯಾಗಿ ಹಿಡ್ಕೊಂಡು ನೋಡಿ ಅವಳ ಜೊತೆಗೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಹಾಯ್ ಮಾಡಿ ಡ್ಯಾಡಿಗೆ. ಹಾಯ್. ಚೆನ್ನಾಗಿ ಒಂಥರ ಚೆನ್ನಾಗೈತೆ ಫ್ರೆಂಡ್ಸ್. ನಾವು ಮಕ್ಕಳೇ ಆಗ್ಬಿಡ್ತಾ ಇದ್ದೀವಿ ಏನೋ ಅಂತ ಒಂದು ಫೀಲ್ ಬರುತ್ತೆ ಅಲ್ಲ ಚಿನ್ನು. ಓಯ್ ಇಲ್ಲ ಇದೊತ್ತೇ ನೀನು ಚೆನ್ನಾಗೈತಾ? ತಲೆ ಸುತ್ತ ಬರ್ತಿತ್ತಪ್ಪ ಆಗಲ್ಲ ನೋಡಿ. ಮಕ್ಕಳಾದರೆ ಚೆನ್ನಾಗಿ ಆಡ್ತಾರೆ, ನಮಗೆ ತಲೆ ಸುತ್ತ ಬಂದಂಗೆ ಆಗುತ್ತೆ, ಅಷ್ಟಾಗಿ ಆಡೋದಕ್ಕಾಗಲ್ಲ. ಬಟ್ ಎಂಜಾಯ್ ಮಾಡೋದಕ್ಕೆ ಏನಂದರೆ ಚೆನ್ನಾಗಿರುತ್ತೆ, ಒಂಥರ ಮೈಂಡೆಲ್ಲ ಫ್ರೀ ಆಗುತ್ತೆ ಈ ಥರ ಬರ್ತಿದ್ರೆ. ಚಿನ್ನು ಹಾಯ್ ಮಾಡಿ ಡ್ಯಾಡಿಗೆ. ಹಾಯ್ ಬಾ ಬೇರೆ ದಡ ಮಾಡ್ತೀಯಾ ನೋಡಿ ಕುದುರೆ ಚಿನ್ನು. ಏನಿದು? ಹಾಂ ಹಾರ್ಸ್. ಹಾರ್ಸನು ಹಾರ್ಸ್ ಚೆನ್ನಾಗೈತಾ ಸಣ್ಣ? ಚೆನ್ನಾಗೈತಾ ನಿಮಗೆ? ಏನಿದು ಏನಿದ್ರ ಹೆಸರೇನು? ಹಾಂ ಅವಳು ನೋಡಿ ಆ್ಯಕ್ಚುಲಿ ಫುಲ್ಲು ಖುಷಿ ಆಗ್ಬಿಟ್ಟಿದೆ ಅವಳಿಗೆ. ಹಾರ್ಸ್ ಹೆಂಗೆ ಸೌಂಡ್ ಮಾಡೋದು? ಹೆಂಗೆ ಮಾಡೋದು ಸೌಂಡ್ ಹಾರ್ಸ್ ಹೇಳು? ಬಾ. ಓನು ಹಾರ್ಸು ಬೇಡವಾ? ಇನ್ನೇನು ಬೇಕು? ಅದು ಬೇಕಾ? ನೋಡಿ ಅವಳಿಗೆ ಹಾರ್ಸ್ ಬೇಡಂತೆ, ಬಾತ್ಕೋಳಿ ಬೇಕಂತೆ. ನಡಿ ಚಿನ್ನ ನಿಂಗೆ ಏನು ಬೇಕು? ನಡಿ 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 ಬಾ. ಅದು ಬೇಡವಾ? ಇದು ಬೇಕಾ? ಹಾಂ ಆಮೇಲೆ ಆಡು ಬಂತು. ಇದಾಡು ಫಸ್ಟು. ಆಡು ಆಡು ಆಡು. ನಾನಿದ್ರಲ್ಲಿ ಬೇಡಮ್ಮ, ನಿನ್ನ ಹಿಡ್ಕೊಳೋದು ಯಾರು? ನಾನು ಬಂದರೆ ನಮ್ಮ ಸಣ್ಣ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಆ್ಯಕ್ಚುಲಿ. ಅವ್ರದ್ದು ಮಕ್ಳ ಜೊತೆ ಬಂದರೆ ಏನಂದರೆ ಅವ್ರ ಜೊತೆಗೆ ನಾವು ಎಂಜಾಯ್ ಮಾಡ್ತೀವಿ ಅಲ್ಲ ಚಿನ್ನು? ಮತ್ತೆ ಕುಚ್ಚೋ ನೀನು ಕುಚ್ಚೋ ಬರ್ತೀನಿ ನಾನು. ಇನ್ನು ಜರುಗುವ ನನಗೆ ಜಾಗ. ಜರುಗು ಜರುಗು ನೀನು ಜರುಗು. ಬೇಡ ಒಬ್ಳೆ ಬಿದ್ದೋತಾಳೆ. ಹಿಂಗೆ ತಿರುಗ್ತಿತ್ತು ಅದು ಮತ್ತೆ ನೀನು ತಿರುಗಿಸ. ನೋಡಿ ನಾವು ಅಕ್ಕಿ ಕುತ್ಕೊಂಡ್ಬಿಟ್ಟಿದ್ದೀವಿ, ತಿರುಗಿಸೋದು ಯಾರು ಇವಾಗ? ನೀತು ತಿರುಗಿಸ್ತಾವ್ರೆ ಅಲ್ಲ ಚಿನ್ನು? ತಿರ್ಗಲ್ಲ, ಟೈಟ್ ಐತಿತ್ತು. ಓಯ್ ಚೆನ್ನಾಗೈತಾ? ಚೆನ್ನಾಗೈತವನೇ? ನಿಧಾನ ತಿರುಗಿಸು. ಹಿಡ್ಕೊ ನೀಟಾಗಿ. ತನ್ವಿ ಹಿಡ್ಕೊ. ಹಿಡ್ಕೊ ಪುಟ್ಟ ಅಲ್ಲಿ. ಇದು ಹಿಡ್ಕೊ. ಇದು ಸಣ್ಣಮ್ಮ ಏನು ನೋಡ್ತಾ ಇದೆಯಾ? ಮುಂದೆ ನೋಡಿ, ಹಿಂದೆ ನೋಡಬಾರ್ದು. ಅದಾ? ಯಾವ್ದು ಬೇಕು ನಿಂಗೆ? ಇದು ಆಡು ಫಸ್ಟು. ಇದು ಆಡು ಆಮೇಲೆ ಅದು ಆಡು ಅಂತೆ. ಹಾಂ ಇಚ್ಚಿ. ನಾನು ಬಂದರೆ ತಿರುಗಿಸೋದು ಯಾರು? ಹೇ ನಾನೇ ಬಂದು ನಾನೇ ತಿರ್ಗ್ಸೋಕ್ಕಾಗುತ್ತಾ? ಚೆನ್ನಾಗೈತೆ ಚಿನ್ನು. ನನ್ನ ಮಗಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಏನು ಬೇಕು ನಿಮಗೆ? ಒಳಗಡೆ ಹೋಗೋಣ ಬಾ. ಜೋಜಲಲ್ಲಿನಾ? ನೋಡಿ ಇವಳಿಗೆ ಜೋಜಲಲ್ಲಿ ಬೇಕಂತ ಇಲ್ಲಿ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಜೋಜಲಲ್ಲಿ ಅಂತ ಕೇಳ್ತಾ ಇದರಲ್ಲಿ ಚೆನ್ನಾಗಿದೆ ಗೊತ್ತಾ? ನೀವು ಒಂದ್ಸರಿ ಬನ್ನಿ, ಚೆನ್ನಾಗಿರುತ್ತೆ. ಈ ಥರ ಈವ್ನಿಂಗ್ ಟೈಮ್ ಹೋಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು, ಚೆನ್ನಾಗಿರುತ್ತೆ. ಇನ್ನು ಎಲ್ಲಿಗೋಗ್ಬೇಕು ನೀನು? ಸಾಮಿ ಚೆನ್ನಾಗದ ಆಡ್ಕೊಂಡಿದ್ದಾಳೆ. ಓನು ಜೋತದಲ್ಲಿ ಇಲ್ಲ ಮನೆ ನೋಡಿ ಹೆಂಗೆ ಓಡೋತಾವಳೆ. ಆ್ಯಕ್ಚುಲಿ ಇಲ್ಲ ಏನು ಗೊತ್ತಾ, ಫಸ್ಟೆಲ್ಲ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇರೋರು ನಾವು ಬರ್ತಿರ್ತೀವಿ ಇಲ್ಲಿ. ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿಲ್ಲ,
ಎಲ್ಲ ಕಸ ಎಲ್ಲ ಹಂಗಂಗೆ ಇದೆ. ಚೆನ್ನಾಗಿದೆ ಪ್ಲೇಸ್. ಇದು ಫುಲ್ಲು ಗ್ರೀನರಿ ಆಗಿತ್ತು, ಇವಾಗೆಲ್ಲ ಒಂದು ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗಿದೆ. ಮೈಂಟೈನ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಬಟ್ ಪ್ಲೇಸ್ ಚೆನ್ನಾಗಿದೆ. ಇದು ಈವ್ನಿಂಗ್ ಟೈಮ್ ಆಟ ಆಡೋದಕ್ಕೆ ಮಕ್ಕಳಿಗೆಲ್ಲ. ಎಲ್ಲಿಗೆ ಈ ಕಡೆ ಹೋಗೋದು, ಆಚೆ ಆ ಕಡೆ ಎಲ್ಲ ಬಾಬಾ ಚಿನ್ನು ನಮ್ಮ ಸಾರಿ ಹೆಂಗೆ ಓಡೋತವಳು ಆಟ ಆಡೋದಕ್ಕೆ. ಆ್ಯಕ್ಚುಲಿ ಜಾಸ್ತಿ ಮಕ್ಕಳು ಬಂದ್ಬಿಟ್ಟಿದ್ದಾರೆ, ಅದಕ್ಕೆ ನನಗೆ ಸಿಗೋಣ ಅಂತ ಓಡ್ತಾಳೆ. ಚೆನ್ನಾಯ್ತಾ ನೋಡಿ, ಅವಳು ನನಗೆ ಕೂತ್ಕೊಳಕ್ಕೂ ಬಿಡ್ತಾ ಇಲ್ಲ, ಅವಳೇ ಆಡ್ಬೇಕಂತೆ. ಸ್ವಲ್ಪ ಧೈರ್ಯ ಜಾಸ್ತಿ ನನ್ನ ಮಗಳಿಗೆ, ಅವಳೇ ಆಡಬೇಕು. ಏನೊಂದಾಗಲಿ ಅವಳೇ ಮುಂದೆ ನಾನೇ ಮಾಡಬೇಕು ಅಂತ ಮಾಡ್ತಾಳೆ. ಮಮ್ಮಿ ಬೇಕು, ಡ್ಯಾಡಿ ಬೇಕು, ಮಮ್ಮಿ ಬಾ ಡ್ಯಾಡಿ ಬಾ ಅಂತಾನೆ ಯಾವತ್ತೂ ಕೇಳಿಲ್ಲ ಅವಳು. ಅಂತಂದರೆ ಪ್ಲೇಸು ಚೆನ್ನಾಗಿರುತ್ತೆ, ಎಲ್ಲ ಪಾರ್ಕಿಂಗ್ ಎಲ್ಲ ಚೆನ್ನಾಗೈತಾ. ನಾನು ಬಾ ಮತ್ತೆ ಬಿಡು ಜಾಗ, ನಾನು ಬರ್ತೀನಿ. ಯಾಕೆ ನಾನು ಯಾಕೆ ಪ್ಲೀಸ್ ಬಿಡಲ್ಲ ಅವಳು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಖುಷಿ ಹೊಡಿಬೇಕು. ಅದು ಬಿದ್ದೋತಿಯ ನೀನು, ಇನ್ನೂ ಚಿಕ್ಕೊಳ್ಸಿನೋ. ನನ್ನ ಮೇಲೆ ಕೂತ್ಕೊಂಡು ಆಡ್ಬಾ. ನಾನು ಸಣ್ಣ ಬಾ, ಜೋರಾಗಿ ಆಡಿಸ್ತೀನಿ. ಬಾ ಜೋರಾಗಿ ಆಡಿನ ಬಾ ಸಣ್ಣ. ನಾನು ನನಗೂ ಬಿಡು, ನಾನು ಬರ್ತೀನಿ. ಬಾ, ನಾನು ಅದೇ ಇಲ್ಲ ನಿನಗೆ, ಅದು ಬೇಡ. ಫುಲ್ ಎಂಜಾಯ್ ನಮ್ಮ ಸಾನು ಅಂತೂ. ನಂಗೆ ಮಾತ್ರ ಬಿಡ್ತಾ ಇಲ್ಲ ಆಡೋದಿಕ್ಕೆ ಅವಳು. ಯಾವುದು ನೀನು ಆಡ್ಬೇಕಾ? ಅವ್ರ ಜೊತೆ ಕುತ್ಕೊಂಡು ಆಡ್ತೀಯ ನೀನು? ವೀಕೆಂಡ್ ಬೇರೆ ಅಲ್ವಾ, ಸೊ ಮಕ್ಕಳೆಲ್ಲ ಬಂದು ಈವ್ನಿಂಗ್ ಟೈಮ್ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಪೇರೆಂಟ್ಸ್ ಜೊತೆಗೆ. ಕಾಯ್ತಿರ್ತಾರೆ ವೀಕೆಂಡ್ ಬರೋದಕ್ಕೆ ಮಕ್ಕಳಂತೂ, ಹೋಗಿ ಆಟ ಆಡೋದಕ್ಕೆ. ನಮ್ಮ ಸಾನು ಅವ್ರನ್ನೆಲ್ಲ ನೋಡ್ಕೊಂಡು ಅಕ್ಕ ಅಣ್ಣ ಅಂತ ಕರಿತಾ ಇದ್ಲು. ನೀನು ಅವಾಗಿಂದ ಬಿಟ್ಟ ನನಗೆ ಎಲ್ಲಿ ಗೊತ್ತಿದೆ. ಬಾಯಿಲಿ ಇಲ್ಲಾಡು ಮಮ್ಮಿ ಸಾನು ಎಷ್ಟು ಜೋರಾಗಿ ಆಡ್ತಿದ್ದೆ ನೀನು. ಬಾಯಿಲಿ ಚಿನ್ನು ಅವಳು ಓದ್ತಾ ಇರೋದು ನೋಡಿ, ಎಷ್ಟು ಚೆನ್ನಾಗಿ ಓದ್ತಾವಳು. ಕಿತ್ತೋದತ್ತು ಮಕ್ಕಳೆಲ್ಲ ಆಟ ಆಡೋದಕ್ಕೆ ಜಾಸ್ತಿ ಆದರು. ಸೊ ನಾವು ಮುಗಿಸ್ಕೊಂಡು ಹೊರಡೋಣ ಅಂತ ಮನೆಗೆ ರಿಟರ್ನ್ ಹೊರಟ್ವಿ. ಆ್ಯಕ್ಚುಲಿ ನಾಳಿದ್ದು ಲಾಸ್ಟು ಕಾರ್ತಿಕ್ ಸೋಮವಾರ ಅಲ್ಲ, ನಮ್ಮೂರಲ್ಲಿ ತೇರು ಮಾಡ್ತಾರೆ ನೋಡಿ. ತೇರೆಲ್ಲ ಕಟ್ಟಿ ನಿಲ್ಲಿಸಿದ್ದಾರೆ, ಕಾಣ್ತಿದೆ ಅನ್ಕೊತೀನಿ. ಸೊ ಚೆನ್ನಾಗಿ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ಜಾತ್ರೆ ಎಲ್ಲ ಇರುತ್ತೆ. ದೇವರಿಗೆಲ್ಲ ಚೆನ್ನಾಗಿ ಪೂಜೆ ಮಾಡಿ ನೋಡಿ ತೇರು ಕಟ್ಟಿ ಇಟ್ಟಿದ್ದಾರೆ. ಸೋಮವಾರ ತೇರನ್ನ ಎಳಿತಾರೆ. ಇದು ವ್ಲಾಗ್ ಮಾಡ್ತೀನಿ ನೋಡಿ, ದೊಡ್ಡದೇ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಸೊ ಎಲ್ಲ ಆಟ ಎಲ್ಲ ಆಡ್ಕೊಂಡು ಮುಗಿಸ್ಕೊಂಡ್ಬಂದ್ವಿ. ಚಾಟ್ಸ್ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಅಲ್ಲಿ ಸ್ವಲ್ಪ ಜನ ಇದ್ರು ಒಳಗಡೆ, ಕೂರೋದಕ್ಕೆ ಜಾಗ ಇರಲಿಲ್ಲ. ಸೊ ನೂತು ಪಾರ್ಸಲ್ ತೊಗೊಬರ್ತೀನಿ ಇಲ್ಲೇ ಕೂತ್ಕೊಂಡಿರೋ ಅಂತ ಹೋಗಿದ್ದಾರೆ. ನೋಡ್ರಿ ಇವಳು ನಮ್ಮ ಸಾನ್ವಿ. ಓಯ್ ಚಿನ್ನು, ಏನು ಮಾಡ್ತಾ ಇರೋದು ನೀನು? ತಗೊಬಂದ್ಮೇಲೆ ಮನೆಗೆ ಹೋಗ್ಬಿಟ್ಟು ನೂಡಲ್ಸ್ ತಿಂತೀವಿ ಅಲ್ಲ ಸಾನು? ಏನು ನೋಡ್ತಾ ಇದೆ? ಎಲ್ಲ ಅಪ್ಪ ಎಲ್ಲಿ? ಎಲ್ಲಪ್ಪ? ಆಟ ಆಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಚಾಟ್ಸ್ ತಗೊಂಬಂದಿದ್ದೀವಿ. ನಮ್ಮ ಸಾನಮ್ಮ ನೋಡಿ ರೆಡಿ ಆಗಿಬಿಟ್ಟಿದ್ದಾಳೆ ತಿನ್ನೋಕ್ಕೆ. ಅವಳು ಆ್ಯಕ್ಚುಲಿ ತಿನ್ನಲ್ಲ ಪಾಪ, ಒಂದೆರಡು ಹೋದರೆ ಹೋಗುತ್ತೆ ಬಾಯಿ ಒಳಗಡೆ ನೋಡಿ ಅಷ್ಟೇ. ಆದರೂ ಏನೋ ಖುಷಿ ತಿನ್ನಬೇಕು ಅಂತ. ಆಟ ಆಡಿದ ತಕ್ಕನಂಗೆ ಹೊಟ್ಟೆಗೆ ಏನಾದರೂ ಒಂಚೂರು ಹಂಗೆ ಹೋಗ್ಬಿಟ್ರೆ ಹೊಟ್ಟೆ ತೃಪ್ತಿ ಆಗಿಬಿಡುತ್ತೆ. ಚೆನ್ನಾಯ್ತಾ ಚಿನ್ನು? ಚೆನ್ನಾಗೈತಾ? ಓಯ್. ಸೊ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಚಾಟ್ಸ್ ತಗೊಬಂದಿದ್ದೀವಿ, ನ್ಯೂಡಲ್ಸು. ಆ್ಯಂಡ್ ನನ್ನ ಫೇವ್ರೇಟ್ ಇದು ಅಂತಲೇ ಹೇಳ್ಬೋದು.
ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಬಂದ್ವಿ, ಒಂಥರ ಮೈಂಡ್ ಫ್ರೀ ಆಗಿತ್ತು. ಆ್ಯಂಡ್ ಅದು ಆಟ ಆಡಿದ ತಕ್ಕ ನಂಗೆ ಹೊಟ್ಟೆಗೂ ಹಂಗೆ ಬಿಟ್ಬಿಟ್ರೆ ಫುಲ್ ಖುಷಿ ಆಗೋತಿದೆ. ಪರಮಾತ್ಮ ಒಳಗಡೆ ಇರೋ ಪರಮಾತ್ಮ. ಓನು ನೂಡಲ್ಸ್ ತಿಂತೀಯಾ? ಜಿಯಾ ಬರೀ ಜಿಯಾ ಕುಡ್ಕೊಂಡೇ ಇರು ನೀನು. ಸೊ ಹೆಂಗಿತ್ತು ವ್ಲಾಗು ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ. ನೀವು ಆ ಥರ ವೀಕೆಂಡಲ್ಲಿ ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ಹೊರಗಡೆ ಹೋಗಿ ಬರ್ತಾರೆ ಮಕ್ಳ ಜೊತೆಗೆ, ಚೆನ್ನಾಗಿರುತ್ತೆ. ಸೊ ನಾನು ಹಿಂಗೆ ಮಾತಾಡ್ಕೊಂಡು ಕೂತಿದ್ರೆ ನೂಡಲ್ಸ್ ಆರೋಗ್ಬಿಡುತ್ತೆ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.